ಈ ಬುಕ್ ಅಲ್ಲಿ ಒಂದೊಂದು ಟಾಪಿಕ್ ಮೇಲೆ 10-20 ಕಾನ್ಸೆಪ್ಟ್ ಯಾವ್ದಾದ್ರು ಈ ತರ 10 ಎಕ್ಸಾಂಪಲ್ ಆ ತರ ಇರುತ್ತೆ. ಬಟ್ ನಾನೇನ್ ಮಾಡಿದ್ದೆ ಅಂದ್ರೆ ಈ ತರ ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ಯಾವ್ದು ಇಂಪಾರ್ಟೆಂಟ್ ಅನ್ಸೋದು ಈ ತರ ಸ್ಮಾಲ್ ಆಗಿ ದಿಗಾರಿಸ ಸ್ಮಾಲ್ ಆಗಿ ಈ ತರ ಬರ್ಕೊಂಡ್ಬಿಡೋದು. ಈ ತರ ನಾನು ಅನಲೈಸ್ ಮಾಡಿದ್ದು ಯಾವ್ದಾವ್ದು ರೀಸೆಂಟ್ಲಿ ಕ್ವಶನ್ ಪೇಪರ್ ಯಾವ್ದಾವ್ದ್ರಲ್ಲಿ ಎಷ್ಟೆಷ್ಟು ಬಂದಿದೆ ಈ ತರ. ಇದ್ರಲ್ಲಿ ಸಿಂಗುಲರ್, ಇದರಲ್ಲಿ ಆಲ್ವೇಸ್ ಪ್ಲೂರಲ್, ಆಲ್ವೇಸ್ ಸಿಂಗುಲರ್ ಇರೋದು. ದೆನ್ ಇದರಲ್ಲಿ ಲಿಟಲ್, ಲಿಟಲ್ ಡಿಫರೆನ್ಸ್. ದೆನ್ ಇದರಲ್ಲಿ ಸಮ್, ಪಾಸಿಟಿವ್ ಸೆಂಟೆನ್ಸ್, ಈ ತರ ಒಟ್ಟು ನೋ ಆರ್ಟಿಕಲ್ ಬಳಸೋದಲ್ಲಿ, ಡಿಗ್ರೀಸು, ದೆನ್ ವರ್ಬ್, ಸಿಂಗುಲರ್ ಪ್ಲೂರಲ್ ಅವೆಲ್ಲ. ಎಸ್, ಇದು ಪ್ರಿಫಿಕ್ಸ್, ಸಫಿಕ್ಸ್ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತಲ್ಲ ಅದನ್ನ ನಾನು ಈ ತರ ಬರ್ಕೊಂಡಿರ್ತಿದ್ದೆ. ಇದು ಎಕ್ಸಾಮ್ ಟೈಮಿಗೆ ಕ್ವಿಕ್ ರಿವಿಷನ್ಗೆ. ಇದು ಎಕ್ಸಾಮ್ ಹೋಗೋಕ್ಕಿಂತ ಡೇ ಬಿಫೋರ್ ಆಗ್ಲಿ 1 hour ಬಿಫೋರ್ ಆಗ್ಲಿ ಇದು ಕ್ವಿಕ್ ರಿವಿಷನ್. ಇದನ್ನ ಕ್ವಿಕ್ ರಿವಿಷನ್ ಯಾವಾಗ ಮಾಡೋಕ್ ಸಾಧ್ಯ ಅಂದ್ರೆ ನೀವು ಎಲ್ಲ ಇದನ್ನ ಈ ಬುಕ್ ನ ಚೆನ್ನಾಗಿ ಓದಿರ್ಬೇಕು, ಅವಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ. ಇದು ನಾನು ಮೈನ್ ಎಕ್ಸಾಮ್ ಟೈಮ್ ಅಲ್ಲಿ ಮಾಡ್ತಿದ್ದ ಸ್ಟ್ರಾಟಜಿ. ಒಂದು ಓನ್ ನೋಟ್ಸ್, ಆಮೇಲೆ ಸ್ಟಿಕ್ ನೋಟ್ಸ್ ಮತ್ತೆ ರಿವಿಷನ್ ಮಾಡೋದು. ಸ್ಟಿಕ್ ನೋಟ್ಸ್ ಅಲ್ಲಿ ಯಾವ್ದಾವ್ದಂದ್ರೆ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಆಗ್ಲಿ